ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೌದು. ಎಸ್ ಈ ಸಿನಿಮಾನ ನೀನು ಮಾಡು ಅಂತ ಹೇಳಿ ನಿಮ್ಗೆ ಬೂಸ್ಟ್ ಮಾಡಿದವರೇ ದರ್ಶನ್ ಸರ್ ಅನ್ನೋದಕ್ಕೊಂದು ಸಂಬಂಧಪಟ್ಟ ಇನ್ಫಾರ್ಮೇಶನ್ ಸಿಕ್ತು ನಮ್ಗೆ, ಹೌದಾ ಅಂತ ಹೇಳಿ? ಹಂಗಿಲ್ಲ ಮೇಡಮ್, ನಾನು ಯೂಶ್ವಲಿ ನಾನು ಕತೆ ಹೇಳಿದಾಗೆಲ್ಲ ಯಾವುದೇ ಒಪ್ಕೊಂಡು ನಾನು ಹೋಗಿ ಹೇಳ್ತೀನಿ. ಸೊ ಹಿಂಗೆ ಪಾತ್ರ ಮಾಡ್ತೇನೆ, ಮಾಡು ಬಿಡಬೇಡ ಮಾಡು ನೀನು, ಅಂದರೆ ಅವ್ರು ಹೇಳೋದು ಪ್ರತಿ ಸಿನಿಮಾಲು ವೇರಿಯೇಷನ್ಸ್ ಕೊಡ್ತಾ ಇದೆ, ಮಾಡು ಇದು ಚೆನ್ನಾಗಿರುತ್ತೆ ಮಾಡು, ನೀನು ನೋಡ್ಕೊಂಡು ನೀಟಾಗಿ ನೋಡ್ಕೊಂಡು ಮಾಡು ಅಷ್ಟೇ ಅನ್ನು. ಸರಿ ಅಣ್ಣ, ಪ್ರತಿ ನಾನು ಏನೇ ಮಾಡುವಾಗ ಅವ್ರು ಹೇಳ್ಬಿಟ್ಟೆ ಮಾಡೋದಲ್ಲ, ಸೊ ಅವ್ರಿಗೊಂದು ಹೇಳಿ. ಎಸ್ ನಿಮಗೆ ಒಂಥರ ಅವರು ಹೆಂಗೆ ಅಂತ ಹೇಳಿದ್ರೆ ದರ್ಶನ್ ಸರ್ಗೆ ಒಂಥರ ಬಹಳ ಇದು ನಿಮ್ಗೆ ಹೇಗೆ ನಿಮಗೆ ಅವರು ಇದು ತೋರಿಸಿದಾರಾ ನಾನು ದರ್ಶನ್ ಅವ್ರಿಗೆ ಆಪ್ತ ಅನ್ನೋ ಥರದ್ದು ಇರ್ತಾರೆ, ಹೆಂಗಿರ್ತಾರೆ ನಿಮ್ಮ ಜೊತೆ ಅಂತ ಹೇಳಿ? ಇಲ್ಲ ಅಂದರೆ ಅವರು ಹಿಸ್ ವೆರಿ ಟು ಹಿಮ್ಸೆಲ್ಫ್ ಅಷ್ಟೇ ಥರ. ಅವ್ರು ಯಾವತ್ತಿಗೂ ಅಂದರೆ ಅದನ್ನ ಶೋ ಆಫ್ ಮಾಡಿಲ್ಲ. ಲೈಕ್ ಅವ್ರ ಏನು ಅಭಿಮಾನ ಇದೆ ಐ ಥಿಂಕ್ ಅವ್ರ ಮನಸ್ಸಲ್ಲೇ ಇದೆ, ಆ್ಯಂಡ್ ಹಿ ಡಸ್ ದ್ಯಾಟ್ ವರ್ಕ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ನಾನು ಜನರ ಕಂಡ್ರೆ ಕಾಣಿಸ್ಕೋತೀನಿ ಅದಕ್ಕೆ ನಾನು ಮಾಡ್ತೀನಿ ಅನ್ನೋ ಥರ ಯಾವತ್ತೂ ನಮ್ಮ ಹತ್ರನೂ ಹಾಗೆ ಬಿಹೇವ್ ಮಾಡಿಲ್ಲ. ವಾಟ್ ಎವರ್ ಅವ್ರಿಗೆ ಏನು ಪ್ರೀತಿ ಇದೆ ಅದು ಮನಸ್ಸಲ್ಲೇ ಇದೆ. ನಮ್ಮ ಹತ್ರ ಬಂದು ನಾನು ಇವ್ರಿಗೆ ಪರಿಚಯ ಆ ಥರ ಯಾವತ್ತೂ ಹಿಸ್ ನಾಟ್ ಡನ್ ದ್ಯಾಟ್. ನಿಮಗೆ ಅಕ್ಕ ಅವರ ಆಶೀರ್ವಾದ ಕೂಡ ಸಿನಿಮಾಗೆ ಸಿಕ್ಕಿದೆ. ಅವರು ಸಿನಿಮಾದ ಬಗ್ಗೆ ಏನೇನು ಮಾತಾಡಿದ್ದಾರೆ, ಹಯಗ್ರೀವದ ಬಗ್ಗೆ ಏನೇನು ಮಾತಾಡಿದ್ದಾರೆ, ಆ್ಯಂಡ್ ನಿಮಗೆ ಕೊಡುವಂಥ ಸಲಹೆ ಸೂಚನೆಗಳೇನು ವಿಜಯ್ ಅವರು? ಇಲ್ಲ ಮೇಡಮ್, ಅವರು ಖುಷಿಯಾಗಿದ್ದಾರೆ. ಆಮೇಲೆ ನಮ್ದು ಇದು ಸಿನಿಮಾ ಸಂಬಂಧಪಟ್ಟಂಗೆ ಏನೇ ಅಪ್ಡೇಟ್ ಇದ್ರು ನಾನು ಯೂಶ್ವಲಿ ಶೇರ್ ಮಾಡಿ ಅವ್ರಿಗೆ ಹಂಚ್ಕೊಳಕ್ಕಾಗಿಲ್ಲ ಈ ಸಲ. ಸೊ ಪಾಪ ಅವರೇ ಖುದ್ದಾಗಿ ತೊಗೊಂಡು ಸೋಷಿಯಲ್ ಪ್ರೊಫೈಲ್ಸ್ಗಳೆಲ್ಲ ಹ್ಯಾಂಡಲ್ಸಲ್ಲೆಲ್ಲ ಅವರೇ ಶೇರ್ ಮಾಡಿ, ಸಾಂಗ್ ನೋಡಿದಾಗಂತೂ ತುಂಬ ಚೆನ್ನಾಗಿ ಕಾಣ್ತಿದೆ, ಈ ಸಿನಿಮಾಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ನೀಟಾಗಿ ಮಾಡೋದು ಕಲಿ, ನಿಮ್ಮ ಅಣ್ಣ ಬರಲಿ ಹೇಳ್ಸ್ಕೊಡ್ತೀನಿ ಅಂತ ಹೇಳಿ ಅದೆಲ್ಲ ಕೀಟ್ಲೆ ಮಾಡ್ತಾ ಇರ್ತಾರೆ. ಬಟ್ ಖುಷಿ ಇದೆ ಅವ್ರು ನಾನು ಸಿನಿಮಾ ನೋಡಿ ಹೇಳ್ತೀನಿ. ಗೆಳೆತನ ಅಂದರೆ ನಿಮ್ಮ ಥರ ಇರಬೇಕು, ಕಷ್ಟ ಬಂದರೂ ಏನೇ ಬಂದರೂ ಕೂಡ ನಿಲ್ಲುವಂತಹ ಗೆಳೆಯ ಬೇಕು ಅಂತ ಹೇಳ್ತಾರೆ, ಅಥವಾ ಗೆಳತಿ ಬೇಕು ಅಂತ ಹೇಳಿ. ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನೀವು ಕಾಣಿಸ್ತೀರಾ ಸ್ಯಾಂಡಲ್ವುಡ್ನಲ್ಲಿ. ಇವತ್ತಿಗೂ ಕೂಡ ದರ್ಶನ್ ಸರ್ ಜೊತೆ ಇವತ್ತಿಗೂ ಹಾಗೆ ನಿಂತಿದ್ದೀರಾ ಸರ್. ಮೊನ್ನೆ ಅಷ್ಟೇ ಅವರು ಹುಟ್ಟುಹಬ್ಬ ಆಯಿತು, ಹೇಗಿತ್ತು ಸರ್ ಆ ಸಂದರ್ಭ? ಏನಿಲ್ಲ ಮೇಡಮ್, ಬೇಜಾರಿತ್ತು. ಆ್ಯಸ್ ಯೂಶ್ವಲ್ ಲೈಕ್ ಪ್ರತಿ ವರ್ಷ ಆಗ್ದಂತೆ ಅವ್ರು ಪ್ರತಿ ಸಲ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಹೋದ ವರ್ಷನೂ ಅಷ್ಟಾಗಿಲ್ಲ, ಬಟ್ ಜೊತೆಗಿದ್ರು. ಬಟ್ ಈ ವರ್ಷ ಆಗಿಲ್ಲ, ಅದೊಂಚೂರು ಬೇಜಾರಿತ್ತು ಅಷ್ಟೇ. ಬಟ್ ಏನೋ ಒಂದು ಒಳ್ಳೇದಾರೆ ಸಾಕು. ಈಗ ಮೊನ್ನೆ ಮೀಟ್ ಮಾಡಿದ್ರಲ್ಲ ಸರ್, ಹಯಗ್ರೀವನ್ ಬಗ್ಗೆ ಏನು ಮಾತಾಡಿದ್ರು ಸರ್? ಅದೇ ಅವ್ರು ಹೇಳಿದ್ರೆ ನೀನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ ರಿಲೀಸ್ನೆಲ್ಲ, ನೀನು ಮಾಡ್ಬೇಕು, ನೀನೇನಾರು ಈ ವಿಚಾರ ಹಿಡ್ಕೊಂಡು ನಿಲ್ಲಿಸೋದಿಲ್ಲ. ಅವ್ರು ಬೈತಾನೆ ಇರ್ತಾರೆ, ಅದು ನಮ್ಗೆ ಅದು ಆಯ್ತಣ್ಣ ಮಾಡಿ ಮುಗಿಸ್ಕೊಡ್ತೀನಿ ಅನ್ನೋದು. ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಬಿಡು, ಫಸ್ಟ್ ಸಿನಿಮಾ ರಿಲೀಸ್ ಮಾಡು, ನೀನು ಮುಗಿಸ್ಬಿಟ್ಟು ಬಾ ಆಮೇಲೆ ಮಾತಾಡೋ.